ನಮಸ್ಕಾರ ಕರ್ನಾಟಕ ಇಂಜಿನ್ ಟಾಕ್ಸ್ನ ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಅದರಿಂದ ನಾವು ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಅದರ ಅಪ್ಡೇಟ್ಗಳು ನಿಮಗೆ ಸಿಗುತ್ತಾ ಹೋಗುತ್ತೆ. ಸೊ ನೀವೇನಾದರೂ ಒಂದು ಒಳ್ಳೆ ಬಜೆಟಲ್ಲಿ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಕಾರು ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಟೈಟಲು ತಮ್ಮನೇ ಆಲ್ರೆಡಿ ನೋಡಿರ್ತೀರ ಯಾವ ಕಾರು ಅಂತ. ಸೊ ನಮ್ಮ ಹತ್ರ ಇವತ್ತಿರೋದು 2026 ಮಾಡೆಲ್ನ ಹೊಸ ಮಾರುತಿ ಸುಜುಕಿ ಬಲೆನೋ. ಈ ಮಾರುತಿ ಬಲೆನೋ ಅನ್ನೋದು ಇಂಡಿಯಾದವ್ರಿಗೆ ಏನು ಹೊಸ ಹೆಸರಾಗಿರಲಿಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ 1995 ಬಲೆನೋನ ಲಾಂಚ್ ಮಾಡ್ತಾರೆ. ಆದರೆ ಇದು ಇಂಡಿಯಾಗೆ ಬಂದಿದ್ದು 2015. ಸೊ ನೆಕ್ಸಾದವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಒಂದು ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಆಗಿ ಹೊರಬೀಳುತ್ತೆ. ಅದು 2022 ಇದರ ಎರಡನೇ ಜನ್ರೇಷನ್ ಬರುತ್ತೆ. ಸೊ ಅದೇ ಎರಡನೇ ಜನ್ರೇಷನ್ ಈ ಕಾರು. ಬಟ್ ಇದು 2026 ಬ್ರ್ಯಾಂಡ್ ನ್ಯೂ ಕಾರು. ಇದು ಬಂದ್ಬಿಟ್ಟು ಮಿಡ್ ವೇರಿಯಂಟ್, ಅದು ಸಿಗ್ಮಾ ವೇರಿಯಂಟು. ಸೊ ಇದರಲ್ಲಿ ಯಾವ ಥರ ಫೀಚರ್ಸ್ ಇದೆ, ಏನೆಲ್ಲ ಇದೆ ಅಂತ ಎಲ್ಲನೂ ಒಂದೊಂದಾಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಡಿಸೈನ್ ಯಾವ ಥರ ನೋಡೋಕ್ಕೆ ಯಾವ ಥರ ಕಾಣಿಸುತ್ತೆ ಅಂತ ಫಸ್ಟು ಮಾತಾಡ್ಕೊಳ್ಳೋಣ. ಫಸ್ಟು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಗ್ರಿಲ್ ಯಾವ ಥರ ಡಿಸೈನ್ ಆಗಿದೆ ಅಂತ. ನಿಜ ಹೇಳ್ತೀನಿ, ಸುಜುಕಿ ಅವರ ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಕಾರ್ಗಳು ಯಾವ ಥರ ಇರಬೇಕು ಅದೇ ಥರ ಡಿಸೈನ್ನ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಅವಾಗಲೇ ಹೇಳಿದಾಗೆ ಇದು ಬೇಸಿಕ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಹೆಲೋಜನ್ ಪ್ರಾಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ಹಾಗೆಯೇ ಹೆಲೋಜನ್ ಇಂಡಿಕೇಟರ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಹೆಡ್ಲೈಟ್ ಯಾವ ಥರ ಡಿಸೈನ್ ಆಗಿದೆ ಅಂತ, ಸೆಕ್ಸಿಯಾಗಿ ಕಾಣಿಸ್ತಾ ಇದೆ ಮಾತ್ರ. ಸೊ ಇದರಲ್ಲಿ ನಮಗೆ ಫಾಗ್ ಲ್ಯಾಂಪ್ಸ್ ಆ್ಯಕ್ಚುಲಿ ಕಂಪನಿ ಫಿಟೆಡ್ ಬರೋದಿಲ್ಲ, ಇದು ಆಫ್ಟರ್ ಮಾರ್ಕೆಟಿಂದ ಹಾಕ್ಸಿದ್ದಾರೆ. LED ಫಾಗ್ ಲ್ಯಾಂಪ್ ಇದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಇಂಟಿಗ್ರೇಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಸೊ ಓವರಾಲ್ ಆಗಿ ನಿಮಗೆ ಫ್ರಂಟಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಕನೆಕ್ಟೆಡ್ ಟ್ಯೂಬ್ ಲೈಟ್ಸು, ಅದು ಇದು ಜಾತ್ರೆ ಫ್ಯಾನ್ಸಿ ಫೀಚರ್ಸ್ ಏನೂ ಇಲ್ಲ. ಓವರ್ VMಲ್ಲಿ ಒಂದು ಒಳ್ಳೆ ಇಂಡಿಕೇಟರ್ನ ಇಂಟಿಗ್ರೇಟ್ ಮಾಡಿದ್ದಾರೆ, ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಸೈಡ್ ಪ್ರೊಫೈಲ್ ನೋಡೋಕ್ಕೆ ಯಾವ ಥರ ಕಾಣ್ತಾ ಇದೆ ಅಂತ ನೋಡ್ಬೋದು ನೀವು. ಇದು ಬೇಸಿಕ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಅಲಾಯ್ಸ್ ಬರೋದಿಲ್ಲ, ನಾರ್ಮಲ್ ಸ್ಟೀಲ್ ರಿಮ್ಸ್ ಬರುತ್ತೆ. ಆದ್ರೂ ಲುಕ್ಸ್ ಅಂತೂ ಕ್ರೇಜಿ ಗುರು. ನನಗೆ ಡಿಸೈನ್ ವೈಸ್ ನೋಡೋಕೆ ಹೋದರೆ ಮಾರುತಿ ಬಲೆನೋ ತುಂಬಾ ಇಷ್ಟ ಆಗುತ್ತೆ. ಟೈರ್ ಸೆಕ್ಷನ್ ನೋಡೋದಾದರೆ ನೀವು ನೋಡ್ತಾ ಇರ್ಬೋದು 185/60 15 ಇಂಚ್ ಸ್ಟೀಲ್ ರಿಮ್ಸ್ ಬರುತ್ತೆ. ನೋಡೋಕೆ ಮಾತ್ರ ಸೆಕ್ಸಿ ಆಗಿದೆ ಗುರು. ಸೊ ಹಾಗೆಯೇ ನೀವು ರಿಯರ್ ನೋಡೋದಾದರೆ ಇದರಲ್ಲಿ LED ಬ್ರೇಕ್ ಲ್ಯಾಂಪ್ಸ್ ಬರುತ್ತೆ, ಅಂದರೆ ಟೈಲ್ ಲೈಟ್ಸ್ ಬರುತ್ತೆ, ಹಾಗೆಯೇ ಹೆಲೋಜನ್ ಇಂಡಿಕೇಟರ್ಸ್, ಹಾಗೆ ಹೆಲೋಜನ್ ರಿವರ್ಸ್ ಲೈಟ್ಸ್ ಬರುತ್ತೆ. ಕೆಳಗಡೆ ಹಾಗೆಯೇ ನಿಮಗೊಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಹಾಗೆಯೇ ದಿಸ್ ಈಸ್ ವೆರಿ ಸ್ಪೆಷಲ್, ರಾಯರ್ ಇದ್ದಾರೆ. ಕೆಳಗಡೆಯಿಂದ ಒಂದು ನೀಟಾಗಿರೋ ಬಲೆನೋ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆದರೆ ಈಗ ಯಾವ ಮಾಡೆಲ್ ಅಂತ ಇವರು ಮೆನ್ಷನ್ ಇರೋದ್ರಿಂದ ನೀವು ಕಾರ್ ಎಂತೂಸಿಯಸ್ಟ್ ಆಗಿದ್ರೆ ನಿಮಗೆ ನೋಡಿಬಿಟ್ಟು ಗೊತ್ತಾಗುತ್ತೆ. ಒಂದು ಸಣ್ಣದಾದ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಆ್ಯಂಟೆನಾ ಕೊಟ್ಟಿದ್ದಾರೆ, ಹಾಗೆಯೇ ಒಂದೊಳ್ಳೆ ಸ್ಪಾಯ್ಲರ್ ಕೊಟ್ಟಿದ್ದಾರೆ. ಅದರಲ್ಲಿ ಬ್ರೇಕ್ ಲೈಟ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಹುಡ್ನ ಓಪನ್ ಮಾಡಿ ನೋಡೋಣ, ಹುಡ್ನೊಳಗಡೆ ಏನಿದೆ ಅಂತ. ಸುಜುಕಿನಲ್ಲಿ ಒಂದು ಮಾತಿತ್ತು ಗೊತ್ತಾ, ಸುಜುಕಿ ಸೇಫ್ಟಿನಲ್ಲಿ ಹೆವಿ ಯಾವಾಗಲೂ ಕಾಂಪ್ರಮೈಸ್ ಆಗ್ತಾರೆ ಅಂತ. ಇದಂತೂ ಸಕ್ಕತ್ತಿದೆ ಗುರು. ಇದರ ಸೇಫ್ಟಿ ಫೀಚರ್ಸ್ ಬಗ್ಗೆ ನಾನು ನಿಮಗೆ ಆಮೇಲೆ ತಿಳಿಸ್ತೇನೆ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಬಟ್ ಹುಡ್ಡಿದು ಗೇಜ್ ಇದೆಯಲ್ಲ, ಕ್ರೇಜಿಯಾಗಿದೆ. ಸೊ ಇವಾಗ ಇಂಜಿನ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಬರೋದು 1.2 ಲೀಟರ್ 4 ಸಿಲಿಂಡರ್ ಇಂಜಿನ್ ಬರುತ್ತೆ. ಇದು K ಸೀರೀಸ್ VVT ಟೆಕ್ನಾಲಜಿಯನ್ನು ಹೊಂದಿರುವಂಥ ಇಂಜಿನು. ಇದು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆಗೆ ನಿಮಗೆ 113 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಹಾಗೆ 88.5 BHPನ ಪ್ರೊಡ್ಯೂಸ್ ಮಾಡಿ ಈ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ನ ಒಂದು ಸೆಗ್ಮೆಂಟಲ್ಲಿ ಒಂದು ಬೆಂಚ್ ಮಾರ್ಕ್ನೇ ಸೆಟ್ ಮಾಡಿದೆ ಅಂತ ಹೇಳ್ಬೋದು. ಒನ್ ಆಫ್ ದ ಹೈಯೆಸ್ಟ್ ಸೆಲ್ಲಿಂಗ್ ಕಾರ್, ಹಾಗೆಯೇ ಒಂದು ಒಳ್ಳೆ ರಿವಲ್ಯೂಷನರಿ ಕಥೆನೇ ಸೃಷ್ಟಿ ಮಾಡಿರುವಂತಹ ಬಲೆನೋ. ಸೊ ಬನ್ನಿ ಇವಾಗ ಹುಡ್ನ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಇಂಟೀರಿಯರ್ಸ್ ಯಾವ ಥರ ಇದೆ ಅಂತ ನೋಡೋಣ. ಹಾಗೆ ಇದರ ಸೇಫ್ಟಿ ಫೀಚರ್ಸ್ ಎಲ್ಲ ನಾನು ಓಡಿಸ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಸೊ ಈಗ ಒಳಗಡೆ ಹಿಂದ್ಗಡೆ ಸೀಟಲ್ಲಿ ಯಾವ ಥರ ಸ್ಪೇಸ್ ಇದೆ ಅಂತ ನೋಡೋಣ ಬನ್ನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಡೋರು ಆಲ್ಮೋಸ್ಟ್ 90 ಡಿಗ್ರಿ ಓಪನ್ ಆಗುತ್ತೆ, ಆಯಿತಾ. ಸೊ ನಿಮಗೆ ಹತ್ತಕ್ಕೆ ಇಳಿಯೋಕ್ಕೆ ಪ್ರಾಬ್ಲಮೇ ಇರಲ್ಲ. ಒಳಗಡೆ ಇವಾಗ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ನೋಡಿ, ಫ್ರಂಟ್ ಸೀಟು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ. ನಾನು 6.2 ಹೈಟ್ ಇದ್ದೀನಿ, ಆಯಿತಾ. ಸ್ಟಿಲ್ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಎಷ್ಟು ಗ್ಯಾಪ್ ಇದೆ ಗೊತ್ತಾ. ಲೆಗ್ ರೂಮ್ ಅಂತೂ ನನಗೆ ಭಾರಿ ಇಷ್ಟ ಆಯಿತು. ಥೈ ಸಪೋರ್ಟು ಅಂದರೆ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು, ತುಂಬ ಜಾಸ್ತಿ ಅಂತ ಏನಿಲ್ಲ. ಬಿಕಾಸ್ ನಾನು ಈ ಹೈಟಿಗೆ ಡಿಸೈನ್ ಮಾಡೋದು ಸ್ವಲ್ಪ ಕಷ್ಟನೇ, ತುಂಬ ಸ್ಪೇಸ್ ಬೇಕಾಗುತ್ತೆ. ಅದೇ ನೀವು ಸ್ವಲ್ಪ 5 ಫೀಟ್ 5.5 5.8 ಇದ್ದರೆ ನಿಮಗೆ ಅಂಡರ್ ಥೈ ಸಪೋರ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಸಿಗುತ್ತೆ. ಆಮೇಲೆ ಹೆಡ್ ರೂಮ್ ನೋಡೋದಾದರೆ ನೀವು
ಮೋರ್ ದೆನ್ ಇನಫ್ ಅಪ್ಪ. ನನಗಿನ್ನ ಹೈಟ್ ಇರೋರು ಮೋಸ್ಟ್ ಪ್ರಾಬಬ್ಲಿ ಹಿಂದ್ಗಡೆ ಕೂತ್ರೆ ಸ್ವಲ್ಪ ಕಂಜೆಸ್ಟೆಡ್ ಅಂತ ಫೀಲ್ ಆಗ್ಬೋದು. ಅದು ಬಿಟ್ಟರೆ ಒಳ್ಳೆ ಸ್ಪೇಷಸ್ ಆಗಿದೆ, ಗ್ಲಾಸಸ್ ದೊಡ್ಡದಾಗಿದೆ, ಇಲ್ಲೊಂದು ಕ್ವಾರ್ಟರ್ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಬೆಳಕಿಗೂ ಕಡಿಮೆ ಇಲ್ಲ, ಸ್ಪೇಸ್ಗೂ ಕಡಿಮೆ ಇಲ್ಲ, ಆರಾಮಾಗಿ 3 ಜನ ಕೂತ್ಕೊಂಡು ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು ಇದರಲ್ಲಿ. ಟಾಪ್ ಆ್ಯಂಡ್ ಮಾಡಲ್ ಏನಾದರೂ ತೊಗೊತೀರಾ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ AC ವೆಂಟ್ ಸಿಗುತ್ತೆ. ಬಟ್ ಇದು ಬೇಸ್ ಮಾಡಲ್ ಆಗಿರೋದ್ರಿಂದ ಇದರಲ್ಲಿ AC ವೆಂಟ್ಸ್ ಬರಲ್ಲ. ಬಟ್ ಏನಂದರೆ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ನೋಡಿ, ಓಕೆನಾ. ಹಾಗೆಯೇ ಇಲ್ಲಿ ನಿಮಗೆ ಒಂದು ಲ್ಯಾಂಪ್ ಇದೆ. ಅದ್ರ ಜೊತೆಗೆ ನೀವು ನೋಡ್ತೀರಾ ಅಂತ ಹೇಳಿದ್ರೆ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ ಗುರು ರಿಯರ್ ಸೀಟಲ್ಲಿ. ಕ್ರೇಜಿ ಅಂತಲೇ ಹೇಳ್ಬೋದು ಗುರು, ಸೀರಿಯಸ್ಲಿ. ಸೊ ನೀವಿವಾಗ ನೋಡ್ತಾ ಇರೋದು ನಮ್ಮ ಡ್ರೈವಿಂಗ್ ಸೈಡಲ್ಲಿರೋ ಡೋರ್ ಆಯಿತಾ. ಸೊ ಇಲ್ಲಿ ಡ್ಯೂಯಲ್ ಟೋನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಡಾರ್ಕ್ ಬ್ಲೂ ಹಾಗೆಯೇ ಬ್ಲ್ಯಾಕ್ ಜೊತೆ ಕೊಟ್ಟಿದ್ದಾರೆ. ಬಟ್ ಇದೆಯಲ್ಲ, ಇದು ಮತ್ತು ಇದು ಹಾರ್ಡ್ ಪ್ಲಾಸ್ಟಿಕ್ಕು. ಬಟ್ ಇಲ್ಲಿ ನಿಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ ಕೊಟ್ಟು ಸಕ್ಕತ್ತಾಗಿದೆ ಗುರು, ಸೀರಿಯಸ್ ಆಗಿ ಹೇಳ್ತೀನಿ. ನನಗೆ ಇದು ಭಾರಿ ಇಷ್ಟ ಆಯಿತು. ಅಂದರೆ ಮೋಸ್ಟ್ಲಿ ಟಾಪ್ ಆ್ಯಂಡ್ ಮಾಡಲಲ್ಲೇ ಇನ್ನೂ ಪ್ರೀಮಿಯಂ ಲೆವೆಲಲ್ಲಿ ಟಚ್ ಮಾಡಿದ್ದಾರೆ ಅನಿಸುತ್ತೆ. ಇದೂ ಆ ಬಜೆಟಲ್ಲಿ ಇದೆಯಲ್ಲ, ಒಳ್ಳೆ ಫೀಲ್ ಕೊಡುತ್ತೆ. ಹಾಗೆ ಇಲ್ಲಿ ನಾರ್ಮಲಾಗಿ ನಿಮಗೆ ವಿಂಡೋಸ್ ಕಂಟ್ರೋಲ್ಸ್ ಇದೆ. ಆದರೆ ಇಲ್ಲಿ ನಿಮಗೆ ಆಟೋಮೆಟಿಕ್ ಓವರ್ VM ಕಂಟ್ರೋಲ್ಸ್ ಬರೋದಿಲ್ಲ ಆಯಿತಾ. ಇದು ನೀವು ಆಫ್ಟರ್ ಮಾರ್ಕೆಟ್ ಬೇಕಂದರೆ ಇನ್ಸ್ಟಾಲ್ ಮಾಡ್ಕೊಬೋದು. ಬಟ್ ಇವರು ಇನ್ಸ್ಟಾಲ್ ಮಾಡಿಸ್ಕೊಂಡಿಲ್ಲ. ಸೊ ಇದರಲ್ಲಿ ನಾರ್ಮಲಾಗಿ ನೀವು ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಡ್ರೈವಿಂಗ್ ಸೀಟಲ್ಲಿ ಕೂರೋಣ. ಒಳಗಡೆ ಏನಿದೆ, ಇದರಲ್ಲಿ ಸೇಫ್ಟಿ ಫೀಚರ್ಸ್ ಏನಂತ ಡ್ರೈವಿಂಗ್ ಮಾಡ್ತಾ ಮಾತಾಡೋಣ ಬನ್ನಿ. ಸೊ ನೋಡಿ, ಇವಾಗ ನಾನು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೇನೆ ಆಯಿತಾ. ನನಗೆ ಇದು ಸ್ಪೇಸ್ ಅಂತೂ ಭಾರಿ ಇಷ್ಟ ಆಯ್ತು. ನಾನು ಫಸ್ಟ್ ಟೈಮ್ ಬಲನ ಡ್ರೈವ್ ಮಾಡ್ತಾ ಇರೋದು. ನಿಜ ಹೇಳ್ತೀನಿ, ಫುಲ್ಲಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಕಾರ್. ಓಕೆ, ಸಕ್ಕತ್ತಾಗಿದೆ. ಸೊ ನೆಕ್ಸ್ಟು ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಮ್ ಆಗೋದು ಅನಿಸ್ತಿದೆ. ಡ್ರೈವಿಂಗ್ ಸೀಟಲ್ಲಿ ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ ಆಯಿತಾ. ವಿವೋ ಈ ಪ್ರೀಮಿಯಮ್ ಫೀಲ್ ಇದೆ ಗೊತ್ತಾ. ಸಕ್ಕತ್ತಾಗಿದೆ ಗುರು. ನನಗೆ ಇವಾಗ ಬರ್ತಾ ಇರೋ 2 ಸ್ಪೋಕ್ ಸ್ಟೇರಿಂಗ್ ವೀಲ್ಸ್ ಎಲ್ಲ ಬರೋದು ಗೊತ್ತಾ. ನನಗೆ ದೇವರಣೆಗೆ ಅದು ಇಷ್ಟ ಆಗಲ್ಲ. ಏನಂತೆ ಗುರು, ಸತ್ಯ ಅಲ್ಲ, ನಿಜ, ಅದು ಇಷ್ಟ ಆಗಲ್ಲ. ಈ ಥರ ಬರೋದು ಸ್ಟೇರಿಂಗ್ ವೀಲ್ ಇದೆಯಲ್ಲ, ಸಕ್ಕತ್ತಾಗಿ ಅನಿಸುತ್ತೆ. ಎಷ್ಟು ಮಸ್ತಾಗಿದೆ ಗೊತ್ತಾ ಈ 3 ಸ್ಪೋಕು. ಹಾಗೆಯೇ ಇದರಲ್ಲಿ ನಿಮಗೆ ಬೇಕಾದ ಕಂಟ್ರೋಲ್ಸ್ ಎಲ್ಲ ಇದೆ. ಇವರು ಆ್ಯಕ್ಚುಲಿ ಇದನ್ನು ಆಫ್ಟರ್ ಮಾರ್ಕೆಟ್ ಸ್ಟೇರಿಂಗ್ ವೀಲ್ನ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಆಯಿತಾ. ಹಾಗೆ ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಬೇಸಿಕ್ಕಾಗಿ ಏನೆಲ್ಲ ಬೇಕೋ ಎಲ್ಲನೂ ಫೀಚರ್ಸ್ ಇದೆ ಇದರಲ್ಲಿ. ಓಕೆ ನೋಡಿ, ಕಾಕ್ಪಿಟ್ ವ್ಯೂ ಹಿಂಗೆ ಕಾಣಿಸುತ್ತೆ. ನೆಕ್ಸ್ಟ್ ನೀವು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೇ ಇದರಲ್ಲಿ ಸ್ವಲ್ಪ ಬೇಸಿಕ್ ಲೆವೆಲು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಬಟ್ ಇವ್ರು ಏನು ಮಾಡಿದ್ದಾರೆ, ಆಫ್ಟರ್ ಮಾರ್ಕೆಟ್ ಇದನ್ನ ಕಂಪನಿ ಫಿಟ್ಟೆಡ್ ಡಿಸ್ಪ್ಲೇನ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಓಕೆ, ನಮ್ಮ ದೇವರಿದ್ದಾರೆ. ಸೊ ಹಾಗೆಯೇ ಇಲ್ಲಿ ನಮ್ಮ ಆಂಜನೇಯ ಇದ್ದಾರೆ, ಜೈ ಆಂಜನೇಯ ಅಂತ ಹೇಳ್ತಾ. ಮ್ಯಾನ್ಯಲ್ಲು ಮಿರರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. IRVM ಡೇ ಆ್ಯಂಡ್ ನೈಟ್ಗೆ ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ತನಕ ನೀವು ಚೇಂಜ್ ಮಾಡ್ಕೊಬೋದು. ಗುರು ಹೇಗೆ ಅನ್ನಿಸ್ತು ಕಾರು ಜೆನ್ಯೂನ್ ಆಗಿ? ನಾನು ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಸಿಟ್ಟಿಂಗ್ ಇನ್ ದಿಸ್ ಕಾರ್. ಸೋ ಕಂಫರ್ಟೇಬಲ್ ಬ್ರೋ. ಏನು ಸ್ಪೇಷಸ್ ಇದೆ ಗೊತ್ತಾ. ನಾವಂತೂ ಈ ಥರ ಹೈಟ್ ಇರುವಂಥ, ಅವನು ಆಲ್ಮೋಸ್ಟ್ 6 ಫೀಟ್ ಇದ್ದಾನೆ ಆಯಿತಾ. ಸೊ ನಾವು ಹೈಟ್ ಇರೋರ್ಗಂತ ಕಂಫರ್ಟ್ ಇದೆ ಈಗ. ಹಾಂ ನಿಜ. ಬಟ್ ಗ್ರೌಂಡ್ ಕ್ಲಿಯರೆನ್ಸು ಕ್ರೇಟಾಗಿನ ಸ್ವಲ್ಪ ಕಡಿಮೆ ಇರ್ಬೋದು. ಬಿಟ್ಟರೆ ಸ್ಟೆಬಿಲಿಟಿನೂ ಚೆನ್ನಾಗಿದೆ, ಕ್ರೇಟಾಗಿ ಸಕ್ಕತ್ತಾಗಿದೆ. ನಾನು ಡ್ರೈವಿಂಗ್ ಮಾಡಿ ಸಕ್ಕತ್ ಇಂಪ್ರೆಸ್ ಆಗೋದು. ಯಾಕಂದರೆ ಮೊದಲಿನ ಥರ ಸುಜುಕಿ ಕ್ವಾಲಿಟಿ ಹೆವಿ ಇಂಪ್ರೂವ್ ಮಾಡಿದ್ದಾರೆ ಗುರು ಇವಾಗಂತೂ. 1.2 ಲೀಟರ್ ಇಂಜಿನ್ ಆದರೂ ಆಲ್ಮೋಸ್ಟ್ ಕ್ರೇಟಾ ಅಷ್ಟೇ ಪವರ್ ಪ್ರೊಡ್ಯೂಸ್ ಮಾಡಿದೆ. 88 ಹಾರ್ಸ್ ಪವರ್. ಜಪಾನ್ ಇಂಜಿನ್ ಕೇಳಬೇಕಾ ಗುರು, ಹೆವಿ ರಿಲಯಬಲ್ ಇಂಜಿನ್ಸ್ ಇರುತ್ತೆ. ಬಟ್ ಟಾರ್ಕ್ ಒಂದು ಕಡಿಮೆ ಇರ್ಬೋದು, ಯಾಕಂದ್ರೆ ಡೀಸೆಲ್ ಇಂಜಿನ್ ಇತ್ತಲ್ಲ ಲಾಸ್ಟ್ ಟೈಮ್ ನಾವು ರಿವ್ಯೂ ಮಾಡಿದ್ವಿ. ಕರೆಕ್ಟ್. ಬಟ್ ಏನು ಗೊತ್ತಾ ಸ್ನೇಹಿತರೆ, ಈಸಿ ಟು ಮೇಂಟೈನ್ ಆಯಿತಾ. ನೀವು ಹ್ಯುಂಡೈ ಎಲ್ಲ ತೊಗೊಂಡ್ರೆ ಸರ್ವಿಸ್ ಎಲ್ಲ ಹೆವಿ ಕಾಸ್ಟ್ಲಿ ಆಗುತ್ತೆ. ಅದೇ ನೀವು ಸುಜುಕಿ ಎಲ್ಲ ಕೇಳಬೇಕಾ ಗುರು, ಹೆವಿ ಅಫೋರ್ಡಬಲ್. ಇಂಡಿಯಾದಲ್ಲಿ ಸೇಲ್ಸ್ ಮಾಡ್ತಿರೋ ಮೇಯ್ನ್ ರೀಸನ್ನೇ ಇವರು ಅಷ್ಟು ಅಫೋರ್ಡಬಲ್ ಇದೆ ಅಂತ. ಹೆವಿ ಅಫೋರ್ಡಬಲ್ ಕಾರ್ಸ್ ಆ್ಯಂಡ್ ಈಸಿ ಟು ಮೇಂಟೆನೆನ್ಸ್ ಹೆವಿ ಚೀಪ್ ಗುರು. ಮಿಡಲ್ ಕ್ಲಾಸ್ ಮನೆಯವ್ರದ್ದು ಡ್ರೀಮ್ ಕಾರ್ಸ್ ಎಲ್ಲ ಸುಜುಕಿ ಶೋರೂಮ್ ಬರುತ್ತೆ. ಆ್ಯಕ್ಚುಲಿ ಇವಾಗಂತೂ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಾವು ಸುಜುಕಿ ಶೋರೂಮ್ಗೆ ಒಂದ್ಸರಿ ಆಪ್ಷನ್ ಸಿಕ್ಕರೆ ನಿಮಗೆ ಇವಾಗಿರೋ ಅಂದರೆ ಯಾವುದೆಲ್ಲ ಹೊಸ ಕಾರ್ಸ್ ಇದೆ ಎಲ್ಲ ತೋರಿಸ್ತೀವಿ ಆಯಿತಾ. ನಿಮಗೆ ಸಕ್ಕತ್ತಾಗಿದೆ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇದೊಂದು ವೇಸ್ಟ್ ಫೀಚರ್ ಆಯಿತಾ. ಇದೊಂದು ಸುಜುಕಿ ಅವ್ರು ತೆಗಿಬೇಕು. ನಂಗೆ ಇಷ್ಟನೇ ಇಲ್ಲ ಈ ಫೀಚರ್. ಆಟೋ ಸ್ಟಾರ್ಟ್ ಕಟ್ ಆಫ್ ಮೋಸ್ಟ್ಲಿ ಸಿಟಿನಲ್ಲೆಲ್ಲ ಯೂಸ್ ಆಗ್ಬೋದೇನೋ. ಹಾಗೆಯೇ ಇದು ಟ್ರಾಕ್ಷನ್ ಕಂಟ್ರೋಲ್ ಇದೆ. ಇಲ್ಲೊಂದು ಫಾಗ್ ಲೈನ್ ಸ್ವಿಚ್ ಇದೆ. ಹೆಡ್ಲೈನ್ ಲೆವೆಲರ್ಸ್ ಇದೆ. ಕ್ರೇಜಿ ಗುರು, ನಾನಂತ ಇಂಪ್ರೆಸ್ ಆಗಿದ್ದು. ನೋಡಿ ಡ್ಯಾಶ್ನ ಅಬ್ಸರ್ವ್ ಮಾಡ್ತಿದ್ರೆ ಇಲ್ಲಿ ಗ್ಲಾಸಿ ಫಿನಿಶ್ ಟಚ್ ಇದೆ. ಹಾಗೆಯೇ ಇಲ್ಲಿ ಒಂದು ಬ್ಲೂ ಕಲರ್ ಫಿನಿಶಿಂಗ್ ಮಾಡಿದ್ದಾರೆ ಆಯಿತಾ. ಏನು ಸಕ್ಕತ್ತಾಗಿದೆ ಗುರು. ಅದಾದಮೇಲೆ ನೀವು AC ಕಂಟ್ರೋಲ್ಸ್ ನೋಡ್ಬೋದು. ನನಗೆ ಇದು ಒನ್ ಆಫ್ ದ ಬೆಸ್ಟ್ ಅಂತ ಅನಿಸಿದ್ದು. ನೋಡಿ ಇಲ್ಲಿ ಎಷ್ಟು ಪ್ರೀಮಿಯಮ್ ಆಗಿ ಕಾಣಿಸುತ್ತೆ ಅಂತ. ನೋಡಿ ನಿಮಗೆ ಲೈಟ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ಪಾರ್ಕಿಂಗ್ ಲೈಟ್ ಆನ್ ಮಾಡಿದ್ರೆ ಹಿಂಗೆಲ್ಲ ವರ್ಕ್ ಮಾಡ್ಬೋದು ಆಯಿತಾ. ಇದನ್ನು ನೀವು ಫ್ಯಾನ್ನ ಜಾಸ್ತಿ ಮಾಡೋಕ್ಕೆ ಕ್ರೇಜಿ ಗುರು. ಇದಕ್ಕಿಂತ ಏನು ಬೇಕು ಹೇಳಿ ನಿಮಗೆ. ನಾರ್ಮಲ್ ಆಗಿರೋ ಒಂದು ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಇದು ಟಾಪ್ ಆ್ಯಂಡ್ ಮಾಡೋದ್ರೆ ಇಲ್ಲೊಂದು ಗ್ಲಾಸಿ ಫಿನಿಶ್ ಕೊಡ್ತಾರೆ. ಇದರಲ್ಲಿ ನಾರ್ಮಲ್ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಇದೆಲ್ಲ ಮ್ಯಾಟ್ರ್ ಆಗಲ್ಲವ್ರಿಗೂ. ಮತ್ತು ಎಲ್ಲ ಸೇಮ್ ಕಾರಲ್ಲಿ ಬರೋ ಥರ ಇಲ್ಲೊಂದು ವೈಪರ್ ಕಂಟ್ರೋಲು, ಇಲ್ಲಿ ಹೆಡ್ಲೈಟ್ ಕಂಟ್ರೋಲ್. ಇವಾಗ ನಾವೇನು ಮಾಡೋಣ, ಓಡಿಸ್ತಾ ಮಾತಾಡೋಣ, ಡ್ರೈವ್ ಮಾಡೋಣ. ಸೊ ಬನ್ನಿ, ಇವಾಗ ನಾವು ಕಾರ್ ಓಡಿಸ್ತಾ ಏನೆಲ್ಲ ಇದೆ, ಹೆಂಗಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ.
ಸೊ ಆಲ್ವೇಸ್ ವೇರ್ ಸೀಟ್ ಬೆಲ್ಟ್ದು ನಿಮ್ಗೊಂದು ಗೊತ್ತಿಲ್ಲ ಅಂದರೆ ನಿಮ್ಗೆ ಹೇಳ್ಬಿಡ್ತೀನಿ ಆಯಿತಾ. ಸೊ ಏನಾಗುತ್ತೆ ಇದರಲ್ಲೆಲ್ಲ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ಸ್ನ ಏರ್ ಬ್ಯಾಗಿಂಗ್ ಇಂಟಿಗ್ರೇಟ್ ಮಾಡ್ತಾರೆ. ಯಾವ ಥರ ಅಂತ ಹೇಳಿದ್ರೆ ನೀವು ಸೀಟ್ ಬೆಲ್ಟ್ ಹಾಕೊಂಡಾಗ ಮಾತ್ರ ನಿಮ್ಗೆ ಏರ್ ಬ್ಯಾಗ್ ಓಪನ್ ಆಗುತ್ತೆ ಇಫ್ ಏನು ಆಕ್ಸಿಡೆಂಟ್ಸ್ ಏನಾದರೂ ಆದರೆ. ಸೊ ಆಲ್ವೇಸ್ ವೇರ್ ಸೀಟ್ ಬೆಲ್ಟ್ಸ್. ನಾನು ಇದನ್ನು ಮೊದಲೇ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮೊದಲೇ ಯಾವ ಥರ ಡಿಸೈನ್ ಮಾಡ್ತಾಯಿದೆ ಅಂತ ಹೇಳಿದ್ರೆ ನೀವು ಇಫ್ ಇನ್ ಕೇಸ್ ಆಕ್ಸಿಡೆಂಟ್ ಆದ್ರೂ ಎಲ್ಲ ಏರ್ ಬ್ಯಾಗ್ ಓಪನ್ ಆಗೋ ಥರ. ಏರ್ ಬ್ಯಾಗ್ನ ನೀವು ರೀಇನ್ಸ್ಟಾಲ್ ಮಾಡೋದಿದೆಯಲ್ಲ ಹೆವಿ ಎಕ್ಸ್ಪೆನ್ಸಿವ್ ಗುರು, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಇದರಲ್ಲಿ 6 ಏರ್ ಬ್ಯಾಗ್ಸ್ ಇದೆ. ಅದಕ್ಕೆ ಈ ಸೀಟ್ ಬೆಲ್ಟ್ ಆದರೆ ಈ ಏರ್ ಬ್ಯಾಗ್ಸ್ ಆ ಕಡೆದು ಏರ್ ಬ್ಯಾಗ್ಸ್ ಓಪನ್ ಆಗುತ್ತೆ. ಹಿಂದೆದು ಸೀಟ್ ಬೆಲ್ಟ್ಸ್ ಏನಾದರೂ ಕನೆಕ್ಟ್ ಆಗಿದ್ರೆ ಹಿಂದೆಗಡೆದು ಮಾತ್ರ ಏರ್ ಬ್ಯಾಗ್ಸ್ ಓಪನ್ ಆಗುತ್ತೆ. ಸೊ ನೀವು ಇವಾಗ ಸೇಫ್ಟಿ ಇಲ್ಲ ಅನ್ನೋಕ್ಕಿಂತ ಬದಲು ಏನು ಸೇಫ್ಟಿನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಕಲ್ತ್ಕೊಬೇಕು. ಓಕೆನಾ? ಸೊ ನೆಕ್ಸ್ಟು ಬನ್ನಿ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ ಹೆಂಗಿದೆ ಅಂತ. ಹೆವಿ ಶೆಕೆ ಗುರು, ನಮ್ಮೂರಲ್ಲಂತೂ ನೀವು ಕೇಳಲೇಬೇಡಿ. ಅಪ್ಪ ಹೆವಿ ಕಂಫರ್ಟ್ ಇದೆ ಗುರು, ಭಾರಿ ಇಷ್ಟ ಆಯ್ತು ನನಗಂತೂ. ಸ್ಟೇರಿಂಗ್ ಇದು ಸೆನ್ಸಿಟಿವಿಟಿ ಇದೆ ಗೊತ್ತಾ, ಸಕ್ಕತ್ತಾಗಿದೆ. ಯಾಕಂದರೆ ತುಂಬ ಲೈಟಾಗಿದೆ. ನನಗೆ ಸುಜುಕಿ ಮೇಲೆ ಇದ್ದ ಇಂಪ್ರೆಷನ್ನೇ ಚೇಂಜ್ ಮಾಡ್ತು ಗುರು ನಿಜವಾಗ್ಲೂ. ಯಾಕಂದರೆ ನನಗೆ ಸುಜುಕಿ ಏನು ಅಷ್ಟು ಪ್ರೀಮಿಯಮ್ ಅಂತ ಫೀಲ್ ಆಗಲ್ಲ, ಆಮೇಲೆ ಅಂಡರ್ ಪವರ್ ಅಂತ ಫೀಲ್ ಆಗುತ್ತೆ, ಸ್ಟೇರಿಂಗ್ ರೆಸ್ಪಾನ್ಸ್ ಚೆನ್ನಾಗಿಲ್ಲ ಅನ್ನೋ ಫೀಲ್ ಇತ್ತು ನನಗೆ. ಬಟ್ ನಿಜ ಹೇಳ್ತೀನಿ, ಇದು ಆ ಇಂಪ್ರೆಷನ್ನ ನನಗೆ ಚೇಂಜ್ ಮಾಡಿಸ್ಬಿಡ್ತು ಆಯಿತಾ. ಇದಂತೂ ಸಕ್ಕತ್ತಾಗಿದೆ ಗುರು, ಮಾತೇ ಇಲ್ಲ ಇದ್ರ ಬಗ್ಗೆ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಇದರಲ್ಲಿ 88.5 BHP ಇದೆ, ಹಾಗೆಯೇ 113 Nm ಆಫ್ ಟಾರ್ಕ್. ಆಲ್ಮೋಸ್ಟು ನಾವು ಲಾಸ್ಟ್ ಟೈಮ್ ಒಂದು ಕ್ರೇಟಾ ರಿವ್ಯೂ ಮಾಡಿದ್ವಲ್ಲ ಅದರಷ್ಟೇ ಇದೆ. ಬಟ್ ಏನಂದರೆ ಅದು ಡೀಸೆಲ್ ಇಂಜಿನ್, ಇದು ಪೆಟ್ರೋಲ್ ಇಂಜಿನ್ ಆಯಿತಾ. ಇದ್ರದ್ದು ನಿಮಗೆ ಪವರ್ ಇನ್ನೂ ಲೀನಿಯರ್ ಆಗಿರುತ್ತೆ. ಪೆಟ್ರೋಲ್ ಯಾವತ್ತಿದ್ರೂ ಸ್ಮೂತ್ನೆಸ್ಸು. ಹಾಗೆ ಸೇಫ್ಟಿ ಫೀಚರ್ಸ್ ಏನೆಲ್ಲ ಇದೆ ಅಂತ ಹೇಳೋದಾದರೆ ABS ಅಂತೂ ಮ್ಯಾಂಡೇಟ್ರಿ ಇವಾಗ ಇರಲೇಬೇಕು. ಹಾಗೆಯೇ ಗೌರ್ಮೆಂಟಿಂದ ಏನು ರೂಲ್ಸ್ ಮಾಡಿದ್ದಾರೆ, 6 ಏರ್ ಬ್ಯಾಗ್ಸ್ ಕೊಡಬೇಕು ಅಂತ. ಸೊ ಎಲ್ಲ ಗಾಡಿನಲ್ಲಿ ಇವಾಗ 6 ಏರ್ ಬ್ಯಾಗ್ಸ್ ಕೊಡ್ತಾ ಇದ್ದಾರೆ. ಮೊದಲಿನ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಸುಜುಕಿದು ಬಿಲ್ಡ್ ಕ್ವಾಲಿಟಿ ಹೆವಿ ಇಂಪ್ರೂವ್ ಮಾಡಿದ್ದಾರೆ ಇವಾಗ ಆಯಿತಾ. ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಇದನ್ನು ನೀವು ಟಾಪ್ ಸ್ಪೀಡ್ ಟಚ್ ಮಾಡ್ತೀರಾ ಅಂತ ಹೇಳಿದ್ರೆ ನನಗನ್ಸೋ ಪ್ರಕಾರ 180, 190 ಅಂತೂ ಆರಾಮಾಗಿ ಹೊಡಿಬೋದು. ಒಳ್ಳೆ ರೋಡ್ ಸಿಕ್ಕಿದ್ರೆ ಪೀಸಾಗಿ ಹೊಡಿಬೋದು. ಸ್ಟೆಬಿಲಿಟಿನೂ ಚೆನ್ನಾಗಿದೆ. ಸ್ಟೇರಿಂಗ್ ರೆಸ್ಪಾನ್ಸ್ ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ ಬರೋದ್ರಿಂದ ಸಕ್ಕದಾಗಿದೆ. ಒಳ್ಳೆ ಹಾರ್ನನ್ನು ಸಕ್ಕದಾಗಿದೆ ಆಯಿತಾ. ಅದು ಬಿಟ್ಟರೆ ಬೇಸಿಕ್ ಬೇಕಾಗಿರೋ ಇದು ಏನು ಕಂಟ್ರೋಲ್ಸ್ ಎಲ್ಲ ಇದೆ. ಕ್ರೂಸ್ ಕಂಟ್ರೋಲು ನನಗೆ ಇದರಲ್ಲಿ ವರ್ಕ್ ಆಗುತ್ತೋ ಇಲ್ಲೋ ಐಡಿಯಾ ಇಲ್ಲ ಗುರು. ಯಾಕಂದರೆ ಇವರು ಸ್ಟೇರಿಂಗ್ ಮಾತ್ರ ಚೇಂಜ್ ಮಾಡಿಸಿರೋದ್ರಿಂದ ಕ್ರೂಸ್ ಕಂಟ್ರೋಲ್ನ ಇವರು ಇಂಟಿಗ್ರೇಟ್ ಮಾಡಿಸಿಲ್ಲ ಅನಿಸುತ್ತೆ. ಇಲ್ಲ ವರ್ಕ್ ಆಗ್ತಾ ಇಲ್ಲ ನೋಡೋಣ. ಸೊ ಹಾಗೆ ಪರ್ಫಾರ್ಮೆನ್ಸ್ ಅಂತೂ ನಿಮಗೆ ಏನು ಗೊತ್ತಾ, ಸುಜುಕಿನಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದ್ದು, ನಿಮಗೆ ಇದು ಫೀಲ್ ಆಯ್ತಾ ಇಲ್ಲೋ ಗೊತ್ತಿಲ್ಲ ನನಗೆ. ಸೆಕೆಂಡ್ ಗೇರಲ್ಲಿ ಇದೆಯಲ್ಲ ಸ್ವಲ್ಪ ನಿಮಗೆ ಪವರ್ ಕಮ್ಮಿ ಅಂತ ಅನಿಸುತ್ತೆ ಆಯಿತಾ. ಅದು ಯಾಕೆ ಅಂತ ಗೊತ್ತಿಲ್ಲ. ಫಸ್ಟಲ್ಲಿ ಚೆನ್ನಾಗಿದೆ, ಥರ್ಡಲ್ಲಿ ಸಕ್ಕತ್ತಾಗಿದೆ ಫುಲ್ಲು. ಸೆಕೆಂಡಲ್ಲಿ ಒಂದು ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಅದು ಮೋಸ್ಟ್ಲಿ ಎಫಿಷಿಯನ್ಸಿಗೋಸ್ಕರ ಆ ಥರ ಡಿಸೈನ್ ಮಾಡಿದಾರೋ ಗೊತ್ತಿಲ್ಲ. ಆ್ಯಂಡ್ ಇದರಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ ಆಯಿತಾ. AMT ಟ್ರಾನ್ಸ್ಮಿಷನ್ ಬರುತ್ತೆ ನಿಮಗೆ. ನಿಮ್ಮ ಯೂಸೇಜ್ ಏನಾದರೂ ಸಿಟಿನಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗೆ ಹೋಗ್ಬೋದು. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸಿಟಿನಲ್ಲೆಲ್ಲ ಮ್ಯಾನ್ಯಲ್ ಓಡಿಸೋದು ಹೆವಿ ತಲೆನೋವುಗಳು, ಅಷ್ಟು ಈಸಿ ಇಲ್ಲ. ಅಂದರೆ ಏನು ಫಸ್ಟಿಗೆ ಚೆನ್ನಾಗೇ ಅನಿಸುತ್ತೆ, ಆಮೇಲೆ ಅಂತೂ ಬೇಡ ಗುರು, ಗಾಡಿ ಸೈಡ್ ಹಾಕ್ಬಿಟ್ಟು ನಿಲ್ಲಿಸ್ಬಿಡೋಣ ಎಲ್ಲಾದ್ರೂ ಅಂತ ಅನ್ಸ್ಬಿಡ್ತದೆ, ಹಂಗಾಗುತ್ತೆ ಫೀಲು. ಸೊ ಅದ್ರ ಬದಲು ನಾವು ವಿಲೇಜ್ ಸೈಡ್ ಇರೋದಲ್ವಾ, ನಮಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ಸ್ವಲ್ಪ ಎಫಿಷಿಯನ್ಸಿನೂ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಡ್ರೈವಿಂಗ್ ಪ್ಲೆಜರ್ನೂ ಸಿಗುತ್ತಲ್ವ. ಅದಕ್ಕೆ ನಾವು ಆಲ್ಮೋಸ್ಟು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನೇ ಪ್ರಿಫರ್ ಮಾಡ್ತೀವಿ. ಹಾಗೆ ಇದ್ರ ವಿಷಯ ಕತೆ ಅಂದರೆ ಒಳ್ಳೆ ಕಂಫರ್ಟ್ ಇದೆ ಗುರು. ಸೀಟ್ ಅಂತೂ ಇವರು ಆಫ್ಟರ್ ಮಾರ್ಕೆಟ್ ಸೀಟು ಕುಷನ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನೊಂದೇನೆಂದರೆ ವೈಡ್ ಆಗಿದೆ. ನಾನು ಸೆಲಿರಿಯೋ ಕಾರ್ನ ರಿವ್ಯೂ ಮಾಡಿದ್ದೆ, ನೆಕ್ಸ್ಟ್ ಅದನ್ನು ನಿಮಗೆ ವೀಡಿಯೋಸ್ ಬರುತ್ತೆ ಆಯಿತು ಸೆಲಿರಿಯೋದು. ಸೊ ಸೆಲಿರಿಯೋ ಕಾರ್ದು ಹೆಂಗೆ ಅಂದರೆ ಇದರಲ್ಲಿ ಸ್ವಲ್ಪ ಬಾಡಿ ವೈಡ್ ಇದೆ, ಅದರಲ್ಲಿ ಸ್ವಲ್ಪ ವಿಡ್ತ್ ಕಡಿಮೆ, ಗಾಡಿದು ಅಗಲ ಸ್ವಲ್ಪ ಕಮ್ಮಿ. ಸೊ ನೋಡಿ, ನಿಮಗೆ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ, ಹಾಗೆಯೇ ಒಳ್ಳೆ ಕಂಫರ್ಟೇಬಲು ಸಿಗುತ್ತೆ. ಒಂದು ಒಳ್ಳೆ ಬಜೆಟಲ್ಲಿ ಪ್ರೀಮಿಯಮ್ ಹ್ಯಾಚ್ ಬ್ಯಾಕ್ ನಿಮಗೆ ಬಲೆನೋ ಒಳ್ಳೆ ಆಪ್ಷನ್ ಅಂತ ನಂದು ಅನಿಸ್ತದೆ. ಯಾಕಂದರೆ ನಂದು ಪರ್ಸೆಪ್ಷನ್ನೇ ಬೇರೆ ಇತ್ತು, ಈ ಗಾಡಿ ನೋಡ್ಸಿದ ಮೇಲೆ ಕಂಪ್ಲೀಟ್ ಪರ್ಸೆಪ್ಷನ್ ಚೇಂಜ್ ಆಗಿದೆ. ಸೊ ಹಾಗೆಯೇ ನಮ್ಮ ಇಂಜಿನ್ ಟಾಕ್ಸ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ಆಟೋಮೋಟಿವ್ ಕಂಟೆಂಟ್ ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾನೆ ಹೋಗ್ತೀವಿ. ನಮ್ಮ ಕೈಲಾದಷ್ಟು ಎಫರ್ಟ್ ಹಾಕ್ಬಿಟ್ಟು ಒಳ್ಳೊಳ್ಳೆ ಕಾರ್ಗಳನ್ನ ತೋರ್ಸೋಕೆ ನಿಮಗೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಇಂಜಿನ್ ಟಾಕ್ಸ್. ಬಾಯ್ ಬಾಯ್.